ನಮ್ಮದೈಹ ಪರ ಸಾಧನೆಯು ಸೃಷ್ಟಿಯೊಳಗೆ ದುಡಿವನಕ್ಕಾಗಿ ಸೃಷ್ಟಿ ನಿಯಮದೊಳಗವಲಿ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಏನಿದು ಅಣ್ಣ ಹಾಗೂ ಗಂಗಾ ಬರುತ್ತೇನೆ ಎಂದು ಹೇಳಿದ್ದರು. ಯಾಕೋ ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ನೋಡೋಣ, ಇನ್ನೂ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿದರಾಯ್ತು, ಅಷ್ಟೊತ್ತರಲ್ಲಿ ಬರಬಹುದು. ಮಿಸ್ಟರ್, ಈ ಊರಲ್ಲಿ ಜಯರಾಜ್ ಸಾವ್ಕರ್ ಜಮೀನು ಎಲ್ಲಿ ಬರುತ್ತೆ? ಏನು ಜಯರಾಜ್ ಸಾವ್ಕಾರ್ ಹೊಲನ? ಇದೇ ನಮ್ಮ ಬಾಜು ಇದೆ ಅಲ್ಲ, 300 ಎಕರೆ ಜಮೀನು. ಏ ಶಂಕರ್, ಏನಿದು ನೀನಿಲ್ಲಿ? ಕೈಯಲ್ಲಿ ಸಲಕೆ ಹುಟ್ಟಿರುವುದಿಲ್ಲ ಪಾಟಿ, ಏನ್ ನಿನ್ ವೇಷ? ಏ ಶೀಲಾ, ನೀನೇನೆ ನಮ್ಮೂರಲ್ಲಿ? ಅಬ್ಬಾ, ಇದು ಕನಸು ನನಸು ಒಂದು ಅರ್ಥವಾಗುತ್ತಿಲ್ಲ. ಶಂಕರ್, ಇದೇ ನಮ್ಮೂರು. ಈ ಊರ ಜಯರಾಜ್ ಸಾವ್ಕರ್ ನನ್ನ ಸ್ವಂತ ಅಣ್ಣ. ಹೌದು, ನೀನು? ಇದು ನಮ್ಮ ಊರೇ ಶೀಲಾ. ನಮ್ಮಣ್ಣ ಅತ್ತಿಗೆ ಬರುತ್ತೇನೆಂದು ಹೇಳಿದ್ದರು, ಅದಕ್ಕೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ. ಅಬ್ಬಾ, ಎಂತ ಆಶ್ಚರ್ಯ ನೋಡಿದೆ ಶಂಕರ್. ನಮ್ಮಿಬ್ಬರ ಊರು ಒಂದೇ ಆದ್ರೂ ನಮ್ಗೆ ಗೊತ್ತಿರಲಿಲ್ಲ. ಎಲ್ಲಿ ನಮ್ಮಿಬ್ಬರ ಪ್ರೀತಿ ಮುರಿದು ಬೀಳುತ್ತೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಆ ದೇವರನ್ನ ಮತ್ತೆ ನಮ್ಮಿಬ್ಬರನ್ನ ಒಂದುಗೂಡಿಸ್ಬಿಟ್ಟ ಅಲ್ವಾ ಶಂಕರ್? ಶೀಲಾ, ಇನ್ನು ಮುಂದೆ ಈ ನಮ್ಮ ಪ್ರೀತಿ ಮುಂದುವರಿಯೋದು ಬೇಡ ಶೀಲಾ, ಮುಂದುವರಿಯೋದು ಬೇಡ. ಶಂಕರ್, ಏನ್ ಹೇಳ್ತಾ ಇದ್ದೀರಾ ನೀನು? ನಾವು ನಮ್ಮ ಪ್ರೀತಿಯ ಬಗ್ಗೆ ಎಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ದೀವಿ ಅಂತ ಗೊತ್ತಿಲ್ವಾ ನಿಮ್ಗೆ? ಹೌದು ಶೀಲಾ, ಕಟ್ಟಿಕೊಂಡಿದ್ದೆವು ನಿಜ. ಆದರೆ ಆಗ ನಾನು ಯಾರಂತ ಗೊತ್ತಿರಲಿಲ್ಲ, ನೀನು ಯಾರಂತ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಆಡಿದ್ದು. ಆದರೆ ಇಂದು ನೀನು ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಮೇಲಾಗಿ ಈ ಊರಿನ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಬಡವನ ಗುಡಿಸಲಿಗೆ ಯಾಕೆ ಬರುವೆಯ ಶೀಲಾ? ಇದು ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಅಂದ್ರೆ ನನ್ನನ್ನ ನಿಮಗೆ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀರಾ ಶಂಕರ್? ನೋಡಿ ಶಂಕರ್, ನಾವು ಮೊದಲು ಹೇಗಿದ್ವೋ ಹಾಗೆ ಇದ್ಬಿಡೋಣ. ನನಗೆ ಯಾವುದು ಈ ಸಿರಿತನ, ಆಸ್ತಿ, ಅಂತಸ್ತು ಇದ್ಯಾವುದು ನನಗೆ ಬೇಡ. ಬಾ, ನಡೆ, ಇಲ್ಲಿಂದ ಹೋಗ್ಬಿಡೋಣ. ನಿಲ್ಲು ಶೀಲಾ, ನಿಲ್ಲು. ನಾನೊಬ್ಬ ಮಾಮೂಲಿ ರೈತನ ತಮ್ಮ, ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಅಂದಾಗ ಸಿರಿ ಸಂಪತ್ತಿಗೆ ಎಲ್ಲಿ ಬೆಳೆದ ನಿನ್ನನ್ನು ನರಕಕ್ಕೆ ತಂದರೆ ಆ ಪಾಪ ನನ್ನನ್ನು ತಟ್ಟದೇ ಬಿಟ್ಟಿತ್ತೆ. ನೋಡಿ ಶಂಕರ್, ಈಗಾಗಲೇ ನಮ್ಮಿಬ್ಬರ ಬಿಕಾಂ ಮುಗ್ದಿದೆ ಅಂದಮೇಲೆ ಇಂದಿಲ್ಲ ನಾಳೆ ಆದ್ರೂ ಒಂದು ನೌಕರಿ ಸಿಕ್ಕೇ ಸಿಗುತ್ತೆ. ಇದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಬೇಡ. ಆವಾಗ ಮೇಲು ಕೀಳೆನ್ನುವ ಭೇದ ಭಾವವೇ ಇರುವುದಿಲ್ಲ. ಏನಂತೀರಾ? ಆದ್ರೂ ನಿಮ್ಮಣ್ಣ ನಮ್ಮ ಪ್ರೇಮಕ್ಕೆ ಬೆಲೆ ಕೊಡುತ್ತಾನೆಂಬುದನ್ನು ಮೊದಲು ನೀರಿ. ಮೊದಲೇ ನಿಮ್ಮಣ್ಣ ಹಣವಿಲ್ಲದವರನ್ನು ಕೀಳಾಗಿ ನೋಡುವ ಮನುಷ್ಯ. ಸ್ವಲ್ಪ ವಿಚಾರ ಮಾಡು. ನೋಡಿ ಶಂಕರ್, ಅದ್ರ ಬಗ್ಗೆ ಎಲ್ಲ ನಾನು ವಿಚಾರ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಶಂಕರ್, ಬನ್ನಿ, ಈ ತಂಪಾದ ಗಾಳಿಯಲ್ಲಿ ಇಂಪಾಗಿ ನನ್ನ ಕೈ ಹಿಡಿದು ಮಿಲನವನ್ನ ಅನುಭವಿಸಬಾರದು? ಸಂಗಾತಿಯೇ 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 ನಗುಬಾ ಮಲ್ಲಿಗೆ ನೀ ಬಳಿಬಾ ಮಲ್ಲಿಗೆ ನಗುಬಾ ಮಲ್ಲಿಗೆ ನೀ ಬಳಿಬಾ ಮಲ್ಲಿಗೆ ನೀ
ನೀನೇ ಮಿನುಗುತ್ತಾರೆ ನಿನ್ನ ಮುಗವ ತೋರೆ ನೀನೇ ಮಿನುಗುತ್ತಾರೆ ನಿನ್ನ ಮುಗವ ತೋರೆ ಸ್ವರ್ಗದ ಅಪ್ಸರೆ 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 ಮಗುವ ಬಂದಿಗಿ ನೀ ಬಳಿವ ಮಲ್ಲಗೆ ನನ್ನ ಹೃದಯ ವೀಣೆಯು ಮೀಟಿ ನೂರು ರಾಗ ಹಾಡಿದೆ ನಿನ್ನ ಕಣ್ಣು ಹೊಳೆದ ಮೈ ಮಾಟ ಕೂಡಿಯ ಮಾಡಿದೆ ಮದುವೆ ಮನದ ಭಾಷೆಯು ಇರುವೆ ಜೊತೆಗೆ ಎಂದಿಗೂ ಸಂಗಾತಿಯೇ 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 ನಗುವ 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 ಬಂದಿಗಿ ನೀ ಬಳಿವ ಮೆಲ್ಲಗೆ ನನ್ನ ನಿನ್ನ ಮಿಲನ ಇಂದು ಸೇರಿ ಪ್ರೇಮ ಗೀತೆಯು ನಮ್ಮಯ ಪ್ರೇಮ ಮುಗಿಯದ ಕವನ ವಸತನ ತಂದಿತು ನೀಡುವೆ ಮನದ ಭಾಷೆಯು ಕೊಡುವೆ ಮನದ ಭಾಷೆಯು ಸಂಗಾತಿಯೇ 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 ನಗುವ 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 ಬಂದಿಗಿ ನೀ ಬಳಿವ ಮೆಲ್ಲಗಿ ನಿನ್ನ ಮೊಗವ ತೋರೆ ಅಣ್ಣ ನನಗೋಸ್ಕರ ಕಾಯ್ತಾ ಇರ್ತಾರೆ, ನಾನು ಇನ್ನು ಬರ್ಲಾ? ನೋಡು ಚೀಲ, ಇಂಗು ತಿಂದ ಮಂಗನಂಗೆ ಆದಿತ್ತು ನಮ್ಮ ಬಾಳು. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು.
ಯಾಕೆಂದರೆ ಬಹಳ ಸಿಟ್ಟಿನವ ನಮ್ಮಣ್ಣ ಅರ್ಜುನ, ಅದರಂತೆ ಬಹಳ ಸೊಕ್ಕಿನವ ನಿಮ್ಮಣ್ಣ ಜೈರಾಜ್. ಇದರ ಮಧ್ಯೆ ನಮ್ಮ ಜೀವನ ಹಸಿದ ಹುಲಿಗೆ ಬಲಿಯಾದ ಕುರಿಯಾಗುವುದು ಬೇಡ ಈ ನಮ್ಮ ಜೀವನ. ನೋಡು ಶಂಕರ್, ಎಲ್ಲದ ವಿಷಯದ ಬಗ್ಗೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಯಾಕೆ ಚಿಂತೆ ಮಾಡ್ತೀಯ? ಅದಕ್ಕೊಂದು ದಾರಿ ನಾನು ತರ್ತೀನಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ನಾನಿನ್ನು ಬರಲ್ಲ ಹಾಗಾದ್ರೆ. ಸರಿ, ಶೀಲಾ. Bye. ಶೀಲಾ ನನ್ನ ಸತಿಯಾಗಿ ಬರುವುದನ್ನು ಒಪ್ಪುವರ ನಮ್ಮ ಮನೆಯಲ್ಲಿ, ಅದರಲ್ಲೂ ದೊಡ್ಡವನಾದ ಅರ್ಜುನನ ಮದುವೆಗೂ ಮನ್ನಚ್ಚೆ ನನ್ನ ಮದುವೆಯನ್ನು ಒಪ್ಪವನ ನನ್ನ ದೊಡ್ಡಣ್ಣ. ಅಂದಾಗ ನನ್ನ ಪ್ರೀತಿಯ ವಿಷಯವನ್ನು ಹೇಗೆ ತಿಳಿಸಲಿ? ನೋಡೋಣ, ಸಮಯ ಬಂದಾಗ ತಿಳಿಸಿದ್ರಾಯ್ತು. ಈ ದೇವ ಕರುಣ ಮಾಯೆ ಏನಪ್ಪ ನಿನ್ನ ಹೀಲೆ. ನಿನ್ನ ಅರತವರೆಲ್ಲ ಈ ಜಗದಲ್ಲಿ ಏ ದೇವ ಸುಡುವ ಬೆಂಕಿಯ ಬರ್ಮಾಡವನ್ನೇ ಎದೆ ಮೇಲೆ ಇಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬಾಳು. ಅಂದಾಗ ಈಗ ಬೆಳೆದು ನಿಂತಿರುವರೆಲ್ಲ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಮ್ಮನನ್ನು ಕೊಟ್ಟು ಮದುವೆ ಮಾಡಬೇಕೇ ವಿನಃ ನನ್ನ ಕಿರಿಯ ತಮ್ಮ ಶಂಕರನಿಗೂ ಎಲ್ಲಾದರೂ ಬಡವರ ಮನೆಯ ಹೆಣ್ಣನ್ನು ತೆಗೆದು ಇಬ್ಬರನ್ನು ಮದುವೆ ಮಾಡಬೇಕೇ? ಯಾರ್ದು ಮದುವೆ ವಿಚಾರ ಮಾತಾಡುವಂತಿದೆಯಲ್ಲ, ಯಾರ್ದು? ಇನ್ಯಾರದಮ್ಮ ಮದುವೆ ವಿಚಾರ? ನನ್ನ ಮನೆಗೆ ನಂದಾದೀಪ ಬೆಳಗಲು ಬರುವ ನಿನ್ನದಮ್ಮ. ತಂದೆ ತಾಯಿಲ್ಲದ ತಬ್ಬಲಿಯಾದ ನನ್ನನ್ನ ಈ ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು ತಂದೆ ಮತ್ತೆ ನನ್ನನ್ನು ಈ ಮನೆ ಸೊಸೆನಾಗಿ ತುಂಬಿಸ್ಕೊಳ್ತಾ ಇದ್ದೀರಾ. ನಾನು ಎಂಥ ಭಾಗ್ಯವಂತಳು ಮಾವ, ನನಗೆ ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಚಿರಂಜೀವಿಯಾಗಿ ಬಾಳು ಗಂಗಮ್ಮ. ಹುಟ್ಟಿದ ಮನುಷ್ಯ ಕೆಟ್ಟದನ್ನು ಮಾಡುವಂತೆ ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಉಲಹಕನ ಮಾಡಬಲ್ಲವಪ್ಪ ದೇವರು. ಅಂತರದೊಳಗೆ ಮಾಡಿದ ಪಾಪಕ್ಕೆ ಮರವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿದವರೇ ನಮ್ಮಂತವರಾದರು ಧರ್ಮವನ್ನು ಎತ್ತಿ ಹಿಡಿಯಬೇಕಪ್ಪ, ಎತ್ತಿ ಹಿಡಿಯಬೇಕು. ಮಾವ, ಮಾಡಿದ ಪಾಪಕ್ಕೆ ಘೋರವಾದ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಆ ಶ್ರೀಹರಿ ಬಂದೇ ಬರ್ತಾನೆ. ಅಲ್ಲಿವರೆಗೂ ನಾವು ಸಮಾಧಾನದ ಕಾಯಬೇಕು ಅಷ್ಟೇ. ನಿಜವಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದ ಕಲ್ಲು ತೊಲೆ ಜಾರಿ ತಲೆ ಮೇಲೆ ಬಿದ್ದಂತೆ ಅಂದಾಗ ಬಾರದೆ ಪಪ್ಪದೆ ಪಪ್ಪದೆ ತಪ್ಪಿದಂತೆ ಎನ್ನುವ ಹಿರಿಯರ ವಾಣಿಯಂತೆ ಬಂದದ್ದು ಅನುಭವಿಸಲೇಬೇಕಮ್ಮ. ಹಾ ಗಂಗಮ್ಮ, ಮಾವ, ನಿನಗೆ ಅರ್ಜುನ ಮಾಮ ಒಪ್ಪಿಗೆ ತಾನೆ? ಮಾವ, ಹೂವಿನ ಜೊತೆಯಲ್ಲಿ ನಾರು ಸ್ವರ್ಗ ಸೇರಿತು ಎನ್ನುವ ಹಾಗೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎನ್ನುವ ಹಾಗೆ, ನನ್ನ ಮಾವನ ಸತಿಯಾಗಿ ಬರಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೀನಿ ಮಾವ. ಒಳ್ಳೆ ಗಂಡನಾದರೆ ಒಡವಿಯನ್ನೇ ಬೇಡ, ತುಸುರಾಗಿ ಹಿಟ್ಟಾದರೆ ಅನ್ನವನ್ನೇ ಬೇಡ ಅನ್ನುವ ಒಳ್ಳೆ ಗುಣವಮ್ಮ ನಿನ್ನದು ಗಂಗಮ್ಮ. ನಾರಿ ಇಲ್ಲದೆ ಮನೆ ಇಲ್ಲ, ಕೆರೆ ಇಲ್ಲದೆ ಊರು ಇಲ್ಲ, ಅಂತರದ ನಮ್ಮ ಮನೆಗೆ ಬಂದ ಬಂಗಾರದ ಕಳಚವಮ್ಮ ನೀನು. ಬಾಬಾ, ಗಂಜಿ ಕುಡಿದ್ರು ಗಂಡನ ಮನೆ ಲೇಸು ಎನ್ನುವ ಹಾಗೆ ಪತಿಯ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ನಡಿಬೇಕಾಗಿದ್ದು ಸತಿಯ ಧರ್ಮವಲ್ವೇ ಮಾವ? ನೋಡಮ್ಮ, ಶಾನುಭೋಗರ ಗುಣ ಲೆಕ್ಕದಲ್ಲಿ ನೋಡು. ಮಾನವಂತರ ಮನೆಯ ಹೆಣ್ಣಿನ ಗುಣ ನೆಡತಿಯಲ್ಲಿ ನೋಡು ಅಂತ ಹೇಳಿದ್ದಾರೆ ಬಲ್ಲವರು. ಅದಕ್ಕಾಗಿ ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತದೆ, ದೇವಿನ ಮರವೇ ಅಲ್ಲ ಅಂತ ತೋರಿಸಿಕೊಟ್ಟಿಯಮ್ಮ. ಅದು ಶಂಕರ್ ಮಾವ ಈ ಕಡೆಗೆ ಬಂದಂತೆ ಕಾಣ್ತದೆ.
ವಿಚಾರವನ್ನು ಮಾಡುವಂತೆ ಕಾಣ್ತಿದ್ದಲ್ಲಣ್ಣ, ಏನು? ಏನಿಲ್ಲಪ್ಪ ಶಂಕರ, ನಿಮ್ಮ ಮದುವೆ ವಿಚಾರವನ್ನೇ ಮಾಡುತ್ತಿದ್ದೇವೆ. ನಿನಗೆ ಒಂದು ಬಡವರ ಮನೆಯ ಹೆಣ್ಣನ್ನು ತೆಗೆಯಬೇಕೆಂದು ವಿಚಾರ ಮಾಡುತ್ತಿದ್ದೇವೆ. ಇದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಯಾಕೆ ಬಡವರು ಬಡವರೆಂದು ಬೆಚ್ಚಿ ಬೀಳುವಂತೆ ಮಾತನಾಡಿ ಚುಚ್ಚಿ ಚುಚ್ಚಿ ಕೊಲ್ಲುತ್ತೀರಾ? ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದೆಂದು ಕಾನೂನು ಇದೆಯೇ ಅಥವಾ ನಿಯಮವಿದೆಯೇ? ಶಂಕರ, ಶ್ರೀಮಂತರು ಆಣಿ ಕಟ್ಟುವುದು, ಬಡವರು ತಾಳಿ ಕಟ್ಟುವುದು ಎರಡು ಸಮಾನ. ಹೀಗಿರುವಾಗ ಆಕಾಶಕ್ಕೆ ವೇಡು ಹಾಕುವುದು, ಬೆಂಕಿಗೆ ಮುತ್ತು ಕೊಡುವುದು ನಮ್ಮಿಂದ ಸಾಧ್ಯವೇನೋ ಶಂಕರ? ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಜಾತ ಅಂತ. ಅಣ್ಣ, ಏನು ಮಾತನಾಡುತ್ತೀರಿ ಅಂತ ಗೊತ್ತಾ ನಿಮಗೆ? ನಾನೇನು ನಿಮಗೆ ಶಾಲೆ ಕಲಿಯದ ಹಳ್ಳಿಗ ಮಾರನಲ್ಲ. ನಾನೊಬ್ಬ ವಿದ್ಯಾವಂತನೆಂಬುದನ್ನು ಮರೆಯಬೇಡಣ್ಣ, ಮರೆಯಬೇಡ. ಶಂಕರ, ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕೇ ವಿನಃ ಶ್ರೀಮಂತಿಕೆಯಿಂದಲಪ್ಪ ಶಂಕರ. ತಾಮ್ರದ ದುಡ್ಡುಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನು ಬೇರೆ ಮಾಡುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಡಪ್ಪ, ಮರೆಯಬೇಡ. ಅಣ್ಣ, ಏನಾಗಿದೆ ಅಣ್ಣ? ಯಾಕೆ ಈ ರೋಷ ವೇಷದ ಮಾತುಗಳು? ಗಂಗಾ, ನೀನಾದ್ರೆ ಹೇಳಬಾರದೆ ಏನ್ ನಡೀತು ಅಂತ? ಅದು ಅದು ಏನಾಯ್ತು ಅಂತ ಅಂದ್ರೆ ಅದು ಅದು ಶಂಕರ್. ಏನಿಲ್ಲಪ್ಪ ಅರ್ಜುನ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದು ಕೊಂಡಿದ್ದೇನೆ. ಅದಕ್ಕೆ ತಾಯಿ ಇಲ್ಲದ ನನ್ನ ತಂಗಿಯ ಮಗಳಾದ ಗಂಗಾಳನ್ನು ನಿನಗೆ ತೆಗೆದುಕೊಳ್ಳಬೇಕೆಂದು ಕೊಂಡಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಇದೇನನ್ನ ನಿನ್ನ ಮಾತು? ತಾಯಿ ಇಲ್ಲದ ತಪ್ಪಲೆಗಳನ್ನ ಸಾಕಿಸಲು ಹಿದ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಾಗಿಲ್ಲಣ್ಣ ನಿನ್ನ ತಮ್ಮ ಅರ್ಜುನ. ಅಣ್ಣ, ನೀ ಯಾರನ್ನೇ ತೋರಿಸಿ ತಾಳಿ ಕಟ್ಟು ಎಂದರೆ ಕ್ಷಣಾರ್ಧದಲ್ಲೇ ತಾಳಿ ಕಟ್ಟುತ್ತೇನನ್ನ, ಅದರಲ್ಲಿ ಸಂದೇಹವೇ ಬೇಡ. ಸಾರ್ಥಕವಾಗಿದ್ದಪ್ಪ ನಿನ್ನಂತ ತಮ್ಮನನ್ನ ಪಡೆದ ನನ್ನ ಜಲಮಕ್ಕೆ. ಅರ್ಜುನ, ತುಂಬಿದ ಕೊಡ ತುಳುಕುವುದರಂತೆ ತೋರಿಸಿಕೊಟ್ಟೆ ಈ ಸಮಾಜದಲ್ಲಿ ಇರುವ ನನ್ನಂತ ಹಿರಿಯ ಅಣ್ಣಂದರಿಗೆ. ನೋಡು ನೋಡು, ನಿನ್ನ ಅಣ್ಣನನ್ನು ನೋಡಿ ಕಲಿತುಕೋ, ಅವಾಗಲಾದರೂ ಬುದ್ಧಿ ಬರುತ್ತದೆ ನಿನಗೆ. ಹೋಗ್ಲಿ ಬಿಡಿ ಬಾಬಾ, ಶಂಕರ್ ಬಾಬಾ ನಿಮಗೆ ಬೇಕಂತ ಮಾತಾಡ್ಲಿಲ್ಲ. ಅವನು ಪ್ರೀತಿ ಮಾಡಿದ್ದಾನೆ, ಅದರಲ್ಲಿ ತಪ್ಪೇನು? ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಅರಸನ ಮಗಳಾದ್ರೂ ಸರಿ ಪುರುಷನಿಗೆ ಹೆಂಡತಿ ಆಗ್ಬೇಕು ಅಂತ. ಅಂದಾಗ ಅವನು ಯಾರು ಇಷ್ಟಪಟ್ಟಿದ್ದಾನೋ ಅವನು ಕೊಟ್ಟು ಮದುವೆ ಮಾಡಿಬಿಡಿ ಅಲ್ಲ. ಗಂಗಮ್ಮ, ಬಡವನ ಅತಿ ಆಸೆ ಗತಿ ಕೆಡಿಸುತ್ತ ಅಷ್ಟೇ ಯಾಕಮ್ಮ? ಮನೆಗೆ ಬರುವ ಹೆಣ್ಣಿನ ಗುಣವೇ ಪುರುಷನ ಪುಣ್ಯ. ನಾರಿ ಭಾಗ್ಯದಲ್ಲಿರುತ್ತದೆ. ಅದಕ್ಕಾಗಿ ಮನೆಗೆ ಬರುವ ಹೆಣ್ಣು ನಾರಿ ಆಗಬೇಕೇ ವಿನಃ ಮಾರಿ ಆಗಬಾರದಮ್ಮ. ಹೋಗ್ಲಿ ಬಿಡಣ್ಣ, ಎಷ್ಟೇ ಆದರೂ ಶಂಕರ್ ನಮ್ಮಿಬ್ಬರ ಮುದ್ದಿನ ತಮ್ಮ. ಅವನಿಷ್ಟದಾಗೆ ಅವನು ಪ್ರೀತಿಸಿದ ಹುಡುಗಿನೇ ತಂದು ಮದುವೆ ಮಾಡೋಣ. ಅದರಲ್ಲೂ ಹೇಳಿದೆ ಅಲ್ಲಣ್ಣ, ಈ ಕಾಲದಲ್ಲಂತೂ ಪ್ರೀತಿ ಪ್ರೇಮ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಹಾ ಶಂಕರ್, ಎಲ್ಲಿದೆಯೋ ಬಾರೋ ಇಲ್ಲಿ. ಅಣ್ಣ ಹೊಡೆದಿದ್ದಕ್ಕೆ ಬೇಜಾರು ಮಾಡ್ಕೊಳ್ಬೇಡ ಕಣೋ, ಯಾಕೆಂದ್ರೆ ಹಿರಿಯಣ್ಣ ನಮ್ಮ ಹಿರಿಯಣ್ಣ ಅಂತ. ಹೌದು, ಯಾವುದೋ ಹುಡುಗಿನ ಪ್ರೀತಿಸಿದೆಯಂತೆ? ಯಾರು ಅವಳು? ಯಾರ ಮನೆಯದು ಅವಳು? ಅದು ಹೇಳಪ್ಪ, ಹೇಳು. ನಿನ್ನಣ್ಣ ಕೇಳುತ್ತಿದ್ದಾನೆ ತಾನೇ, ಹೇಳು.
ಅಣ್ಣ ಅದು ಅದು ಅರ್ಜುನ ಹಾಗೆ ಹೇಳುತ್ತಾನೆ ಅವನು. ಇವನು ಪ್ರೀತಿಸುತ್ತಿರುವ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮೂರಿನ ಸೌಕಾರ್ ಜಮೀನ್ದಾರ್ ಜಯರಾಜನ ತಂಗಿ ಶೀಲಳಂತೆ. ಶಂಕರ, ನಿನ್ನ ಪ್ರೀತಿ ಸಿರಿ ಸಂಪತ್ತಿನ ಭೋಗಕ್ಕೋ ಇಲ್ಲ ಬಡತನದಲ್ಲಿದ್ದೇನೆಂಬ ಭ್ರಮೆಗೋ ಶಂಕರ್, ಅಂತ ಕೆಟ್ಟ ವಿಷ ಸರ್ಪದೊಂದಿಗೆ ಸಂಬಂಧ ಬೆಳೆಸುವುದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳು, ಈಗಲೇ ಕೊಟ್ಟು ಬಿಡುತ್ತೇನೆ. ಇಲ್ಲ ನನಗೆ ಶ್ರೀಮಂತ ಕನ್ಯೆ ಬೇಕೆಂದರೆ ಬೇರೆ ಯಾರಾದರೂ ಇದ್ದರೆ ಹೇಳಪ್ಪ, ಅವರನ್ನೇ ತಂದು ಸುತ್ತು 10 ಹಳ್ಳಿಯಲ್ಲಿ ಯಾರು ಮಾಡಿದ ಹಾಗೆ ಮದುವೆ ಮಾಡುತ್ತೇನೆ. ಶಂಕರ್, ನಿನಗೊಂದು ಮಾತು ಹೇಳುತ್ತೇನೆ ಕೇಳು. ಅಕ್ಕರೆ ಇರುವ ಉಪ್ಪಿರಿಗೆಗಿಂತ ಅಕ್ಕರೆ ಇರುವ ತಿಪ್ಪೆ ಲೇಸು ಶಂಕರ. ಜೀವನ ಅನ್ನೋದು ಹುಡುಗಾಟದ ಮಾತನ್ನು. ಒಂದು ವೇಳೆ ನೀ ಆ ಹುಡುಗಾಟದ ಹುಡುಗಿಯನ್ನು ಮದುವೆ ಹೋದರೆ ನಿನ್ನ ಬಾಳು ನಡು ನೀರಿನಲ್ಲಿ ಬಿಟ್ಟು ಹೋದಳ ಶಂಕರ. ಎಚ್ಚರ ಇರಲಿ. ನೋಡು ಶಂಕರ, ಆ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ನೆಲೆ ನೋಡುವ ಜನ ಅವರು. ಬೇಡಪ್ಪ, ಅವರ ಸಹವಾಸ ಬೇಡ. ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾಗುತ್ತದೆ ಇಲ್ಲ ಬಾಳು. ಅಣ್ಣ ಏನು ಮಾತನಾಡುತ್ತಿರೋರಿ? ಅಣ್ಣ ಏನು ಮಾತನಾಡುತ್ತೀರ ಅಂತ ಗೊತ್ತಾ ನಿಮಗೆ? ನಾನೇನು ಶಾಲೆ ಕಲಿಯದ ಹಳ್ಳಿಗ ಮಾರನಲ್ಲ, ನಾನೊಬ್ಬ ವಿದ್ಯಾವಂತನೆಂಬುದನ್ನು ಮರೆಯಬೇಡಣ್ಣ. ಅಣ್ಣ ಯಾಕಿನ್ನು ವಿದ್ಯಾವಂತನ ಮಾತಾಡ್ತೀರಿ? ಶಂಕರ್, ಯಾರು ಎದುರಿಗೆ ನಿಂತು ಮಾತನಾಡ್ತಿದೆ ಎಂಬುದು ನೆನಪಿರ್ಬೇಕಲ್ಲ. ನೋಡಮ್ಮ ಗಂಗಾ, ನೋಡಣ್ಣ, ನಾನು ಅವಳನ್ನೇ ಪ್ರೀತಿಸುವುದು, ಅವಳನ್ನೇ ಮದುವೆಯಾಗುವುದು ಅಷ್ಟೇ. ನೋಡಿದೆ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು. ಪ್ರೀತಿಯ ಹುಚ್ಚು ನೆತ್ತಿಗೆ ಏರಿಸಿಕೊಂಡು ಹಿರಿಯರ ಎಂಬುದನ್ನು ಮಗನಂತೆ ಮಾತನಾಡುತ್ತಿದ್ದಾರೆ ನಿನ್ನ ನೆಚ್ಚಿನ ತಮ್ಮ. ಮಣ್ಣಿನಿಂದ ಕೌರವನು ಕೆಟ್ಟ, ಹೆಣ್ಣಿನಿಂದ ರಾವಣನು ಕೆಟ್ಟ ಅನ್ನುವ ರೀತಿ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ದೇವರೇ ಬಲ್ಲ. ಅರ್ಜುನ, ಈ ಭಾರವನ್ನು ನಿನ್ನ ತೆರೆ ಮೇಲೆ ಹಾಕಿರುವನಪ್ಪ, ನೀನೇ ಬಗೆಹರಿಸು. ಅಣ್ಣ, ಆನೆ ಹೊತ್ತುವನಿಗೆ ಬಾಲ ಹೊರುವುದು ಕಷ್ಟವೇ? ಯಾರ ಮುಂದೆ ತಲೆ ಎತ್ತಿ ಬದುಕಬೇಕೆಂದುಕೊಂಡಿದ್ದನೋ ಈ ನಿನ್ನ ತಮ್ಮ, ಅವರ ಮುಂದೆಯೇ ತಲೆ ಸಗ್ಗಿಸುವಂತಾಯಿತು ನನ್ನ ಜೀವನ. ಎಷ್ಟೋ ಬಡವರನ್ನ ಬಲೆ ತೆಗೆದುಕೊಂಡು ಹತ್ತೂರು ಹಮ್ಮೀರನಾಗಿ ಮೆರೆಯುತ್ತಿರುವ ಆ ಸಕ್ಕಿನ ಸಂಸಾರಕ್ಕೆ ಮಿಕ್ಕಿದ ಹುಲಿಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಅವನ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಅವರಿಂದ ಅನ್ಯಾಯಕ್ಕೊಳಗಾದ ಬಡವರನ್ನು ಚೀತು ಎನ್ನುಸಬೇಕೆಂದುಕೊಂಡಿದ್ದ ಈ ನಿನ್ನ ತಮ್ಮ ಇಂದು ನನ್ನ ಸಹೋದರ ನನ್ನ ಕೈ ಕಟ್ಟಿ ಹಾಕಿ ಬಿಟ್ಟನಲ್ಲ. ಕೈ ಕಟ್ಟಿ ಹಾಕಿ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಈಗ ನಾವು ಏನೋ ಹೇಳಿದರೂ ಕೇಳುವ ಸತ್ತಿಗೆ ಅವನಿಲ್ಲ. ನೋಡು ಅರ್ಜುನ, ಮುತ್ತು ಕೊಡವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರು ಲೆಕ್ಕಕ್ಕೆ ಇಲ್ಲ. ಅಂದರೆ ನಿನ್ನ ಮಾತು ಹೇಗೆ ಕೇಳುತ್ತಾನೆ? ಬೀಸಿ ಬಂದ ಮೇಲೆ ಮೂಗು ಯಾರಿಗೆ ತಾನೇ ನೆನಪಿರುತ್ತದೆ? ಹಾಗೆ ಹೆಣ್ಣಿನ ತೋಳು ತೆಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುವುದು, ಬೋರ್ಗಲ್ ಮೇಲೆ ನೀರು ಸುರುವುದು ಎರಡು ಒಂದೇ ಅಪ್ಪ. ಅದಕ್ಕೇನಪ್ಪ, ಹಿರಿಯ ಹೆಣ್ಣರಿಗೆ ಹೊರೆ ತಪ್ಪಿದ್ದಲ್ಲ ಅಂತೆ ಈ ಕಲಿಯುಗದಲ್ಲಿ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರಗುವನಲ್ಲ,
ಈ ಶಂಕರ್ ಮೊಸಳಿ ಕಣ್ಣೀರು ನೋಡಿದೆ ಅರುಜುಡ ಹೇಗೆ ಮಾತನಾಡಿ ಹೋದ ನಿನ್ನಂತಪ್ಪ. ಆಯ್ತಪ್ಪ, ಅವರು ಇಚ್ಛೆ ಇದ್ದಂತೆ ಆಗಲಿ. ನನ್ನದು ಸ್ವಲ್ಪ ಕೆಲಸವಿದೆ, ನಾನು ಬರುತ್ತೇನಪ್ಪ, ಬರುತ್ತೇನೆ. ಛೇ, ಎಂತ ಒಡ ಹುಟ್ಟಿದವರು ನಾವು. ಒಂದೇ ಕರಳು ಬಳ್ಳಿಯಲ್ಲಿ ಹುಟ್ಟಿ ಬಂದರೂ ಸಹ ಹಿರಿಯ ಅಣ್ಣನಿಗೆ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ನೆಚ್ಚಿನ ತಮ್ಮ ಶಂಕರ. ಮಾವ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂದಾಗ ಅವನು ಯಾರನ್ನು ಇಷ್ಟಪಟ್ಟಿದ್ದಾನೋ ಅವನು ಕೊಟ್ಟು ಮದುವೆ ಮಾಡ್ಬಿಡಿ ಮಾವ. ಗಂಗಾ, ನಿನಗೆದ್ದಷ್ಟು ಬುದ್ಧಿ ನನ್ನ ತಮ್ಮ ಶಂಕರನಿಗಿಲ್ಲ. ಹಾ, ಅದೇ ಇರಲಿ. ಹಿರಿಯಣ್ಣ ಹೇಳಿದನಲ್ಲ ಮದುವೆ ವಿಚಾರದಲ್ಲಿ, ಅದರಲ್ಲಿ ನಿನ್ನ ಒಪ್ಪಿಗೆ ಏನು ಗಂಗಾ? ಒಪ್ಪಿಗೆ ಅಂತ ಕೇಳ್ತಿದ್ದೀರಲ್ಲ ಮಾವ. ಒಪ್ಪಿಗೆ ಒಪ್ಪನ ಒಪ್ಪಿ ನನ್ನ ಕತ್ತನ್ನ ನಿಮ್ಮ ಕೈಯಲ್ಲಿ ಕೊಟ್ಟು ನನ್ನ ಕೊಳಿಗೆ ತಾಳಿ ಕಟ್ಟಿಸಿಕೊಂಡಾಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ. ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತ ರೂಪ ಗುಣವಂತಿಯನ್ನು ಸತಿಯಾಗಿ ಪಡೆಯಲು ನನ್ನ ತಂದೆ ತಾಯಿಗಳ ಮಾಡಿದ ಪುಣ್ಯವೇ ಸರಿ. ಹಾ ಗಂಗಾ, ನಿನ್ನ ಕಂಠದಿಂದ ಹೊರಬರಲಿ ಒಂದು ಸುಮಧುರದ ಗಾನ. ನಕತ್ ಹೇಳ್ರಿ, ಅದನ್ನ ಅಂತ ಹೇಳ್ತೀರಿ. ತಮ್ಮ ಬಿಟ್ಟು ಹೋಗ್ಯಾಳ ಗಂಗಾ, ತಮ್ಮ ಬಿಟ್ಟು ಹೋಗ್ಯಾಳ. ತಮ್ಮೆಲ್ಲ ಹೋಗಿಲ್ಲ, ಇವನ್ಯಾಗ ಇದಾನ. ಬೇಗ ಅವ್ರಿಗೊಂದು ಮದುವೆ ಮಾಡಿಬಿಡ್ರಿ, ಎಲ್ಲ ಸರಿ ಹೋಗುತ್ತೆ. ಹೌದು, ಆಗ್ಲೇ ಭಾವನ್ ಮುಂದೆ ಏನೋ ಹೇಳಿದ್ರಲ್ಲ, ಅಣ್ಣ ನೀನು ಯಾರಿಗೆ ತೋರಿಸ್ತೀನೋ ಅವ್ರಿಗೆ ಕೊಟ್ಟು ತಾಳಿ ಕಟ್ಬಿಡ್ತೀನಿ ಅಂತ. ನಾನಲ್ದ ಬೇರೆ ಯಾರನ್ನ ತೋರಿಸ್ತೀನಿ? ಮಾತಿಗೆ ಮಾತ್ರ ಗಂಗಾ ಹೇಳುವುದು. ನಿನ್ನಂತ ರೂಪತೆಯನ್ನು ನನ್ನ ಮುಂದೆ ಇರಿಸಿರುವಾಗ ದೇವರು ಯಾವ ಹೆಣ್ಣು ಯಾವ ಹೆಣ್ಣು? ನನ್ನ ಮಾವ ಪಪ್ರುವ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಅಯ್ಯೋ 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 ಅಯ್ಯೋ, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಮನೆಯಲ್ಲಿ ಮಾತ್ರ ಹಸಬೆಂಡು, ಹೊರಗಡೆ ಕ್ಲೋಸ್ ಫ್ರೆಂಡು, ಸ್ಟಾರ್ಟ್ ಲವ್ವಿಂಗು, ಮನ ಬಂದು ಕಡೆ ಸ್ಲೀಪಿಂಗು. ಪ್ರತಿದಿನ ಬೇಡ ಫ್ರೀಡಮ್, ವೀಕಿಲಿ ಮನ್ಸು ಚುಮ್ ಚುಮ್, ಸೈಟ್ ಸೀಯಿಂಗು, ಸೇದಿಸು ಗಾಳಿ ಫ್ರೆಶು, ಈ ದಿನ ನಿನಗಿದೆ ಖುಷಿ, ಖುಷಿಗೆ ಕಿಸ್ಸು, ಕೋಟು ಕಿಸ್ಸು, ಪ್ಲಸ್ಸಿಗೆ ಪ್ಲಸ್ಸು, ಕುಕ್ಕುರುಕೋ ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು ಡಿಂಗು. ಅಯ್ಯೋ 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 ಅಯ್ಯೋ, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು.
ಅರೆರೆ ಸ್ಟಾರ್ಟ್ ರೈನಿಂಗು, ಮಳೆಯಲ್ಲಿ ಈಗ ಸಾಂಗು, ಸ್ಪೀಡ್ ಡ್ಯಾನ್ಸಿಂಗು, ಎದೆಯೊಳಗಡೆ ಜಂಪಿಂಗು. ಅರರರೆ ಬಾಡಿ ಥ್ರಿಲ್ಲಿಂಗು, ಲವ್ವಲ್ಲಿ ನೀನು ಕಿಂಗು, ಲವ್ ಮೇಕಿಂಗು, ನಿನಗೊಲಿಸಿದ ಡಾರ್ಲಿಂಗು. ಈ ದಿನ ನಮಗೆ ಫ್ರೀಡಮ್, ಲೋಕಕ್ಕೆ ಮಾರೋ ಢಮ್ ಢಮ್. ತಿಳಿಯದ ನಾಟೋಟಾಟ, ಹೃದಯವೇ ನಮ್ಮ ಕಿಂಗ್ಡಮ್. ಗಾಡ್ ಬ್ಲೆಸ್ ಪ್ಲಸ್ ಪ್ಲಸ್ ಕುಕ್ಕುರುಕೋ. ಸಿಡೋನು ಡಾರ್ಲಿಂಗು, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಕಮಿಂಗು ಡಾರ್ಲಿಂಗ್, ಸಿಟ್ಟಿಂಗು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗೂ, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಈಗೇನಾದರೂ ನಾನು ನನ್ನ ತಮ್ಮ ಶಂಕರನ ವಿರುದ್ಧವಾಗಿ ಮಾತನಾಡಿದರೆ ನನ್ನ ತಮ್ಮನನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಜಯರಾಜನ ತಂಗಿಯನ್ನ ನಮ್ಮನೆಗೆ ಸೊಸೆಯಾಗಿ ತುಂಬಿಸಿಕೊಳ್ಳಲೇಬೇಕು. ಅದಕ್ಕೆ ಈಗಲೇ ಹೋಗಿ ಕುಲಕರ್ಣಿ ಅವರ ಹತ್ತಿರ ಹೇಳಿ ಕಳಿಸುತ್ತೇನೆ. ಅದೇ ಸಮಯ ನೋಡಿಕೊಂಡು ಒಂದು ಸುದ್ದಿಯನ್ನ ಕಳಿಸಿದ್ರಾಯ್ತು. ಇನ್ನು ನಾ ಬರ್ತೀನಿ.